ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗು ನನ್ನ ರೂಟೀನ್ ಬ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ಬೇಗನೆ ಹೇಳ್ತೀನಿ, ಎದ್ದಿದ ತಕ್ಷಣ ನಂದು ಏನು ಬೇರೆ ಕೆಲಸ ಇರುತ್ತೆ ಅದೇ ಕೆಲಸ ಮುಗಿಸ್ಕೊಂಡು ಅಡುಗೆ ರೂಮಿಗೆ ಬರ್ತೀನಿ. ಬಂದುಬಿಟ್ಟು ಫಸ್ಟು ಬಿಸಿನೀರಿಗೆ ಇಡ್ತೀನಿ. ಬಿಸಿನೀರು ಆದಮೇಲೆ ತಿಂಡಿ ಏನು ಮಾಡಬೇಕಾದ್ರೆ ರೆಡಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತೀನಿ. ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬ್ಲಾಗ್ ಪೂರ ಮಾಡೋಣ ಅಂತೇಳಿ ಪ್ಲ್ಯಾನ್ ಇದೆ ಎಲ್ಲ. ಅದಕ್ಕೆ ಜೋಶಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರಲ್ಲಿ ಅನ್ನ ಕೂಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಪುಳಿಯೋಗರೆ ಮಾಡೋಕ್ಕೆ ಅನ್ನ ಸ್ವಲ್ಪ ಹಾರಿರಬೇಕಲ್ಲ ಅಂಥೇಳಿ ಫಸ್ಟ್ ರೈಸ್ ಮಾಡ್ಕೊತಾ ಇದ್ದೀನಿ. ರೈಸ್ ಮಾಡಿ ಆದಮೇಲೆ ಪುಳಿಯೋಗರೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಪುಳಿಯೋಗರೆ ಪ್ಯಾಕೆಟ್ ಇತ್ತು. ಸೊ ಅದನ್ನೇ ಮಾಡಿದರೆ ಸರಿ ಹೋಗ್ತಿತ್ತು, ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿದೆ. ಟೈಮ್ ಇದೆ, ಬೇಗ ಎದ್ದಿದ್ದೀನಿ. ಸ್ವಲ್ಪ ನಾನೇ ಓನಾಗಿ ಪೌಡರ್ನ ಮಾಡುವ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಲಂಚ್ ಬಗ್ಗೆ ಏನಿರುತ್ತೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ನಿಂಬೆಹಣ್ಣು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನು ಬರೀ ಒಂದೇ ಟೈಮ್ಗೆ ಗೊಜ್ಜು ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕು ಅನಿಸ್ತು. ಸರಿ, ರೈಸ್ ಆಯಿತು, ಅದನ್ನು ಹಾರಾಕ್ತಾಯಿದ್ದೀನಿ. ಇಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಅಂಥೇಳಿ ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕರಿಮೆಣಸು, ಮತ್ತು ಅರ್ಧ ಸ್ಪೂನು ಬಿಳಿ ಎಳ್ಳು, 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಒಂದು 5-6 ಬೆಳಿಗ್ಗೆ ಮೆಣಸಿನ್ಕಾಯಿನ ಹಾಕಿ ಹುರ್ಕೊತಾ ಇದ್ದೀನಿ. ಹಾಗೆ ಪೌಡರ್ ಮಾಡ್ಕೊಬೇಕು. ಇದನ್ನು ಮಾಡಿದೆ. ಈ ಪೌಡರ್ ನೋಡ್ಬಿಟ್ಟು ಖುಷಿಯಾಗೋಯ್ತು. ಇವತ್ತು ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಆದರೆ ಕಲಸಿದ ಮೇಲೆ ಗೊತ್ತಾಗಿದ್ದು ಪುಳಿಯೋಗರೆ ಖಾರ ಆಗಿದೆ ಅಂತ. ಸೊ ಇಲ್ಲೇ ಮೂಡಪ್ ಆಯಿತು ನನಗೆ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಏನು ಮಾಡೋದು, ಮಕ್ಕಳಿಗೆ ಇದನ್ನು ಕೊಟ್ಟರೆ ತಿಂತಾರಾ? ಇಲ್ಲೂ ತಿಂದು ಅಲ್ಲೂ ಕೂಡ ತಿಂತಾರಾ? ಖಾರ ಬೇರೆ ಆಗಿದೆ ಅಂಥೇಳಿ ಮತ್ತೆ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ನೇ ತೊಗೊಂಡು ಅನ್ನ ಇತ್ತು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನೇ ಲಂಚ್ ಬಾಕ್ಸ್ ರೆಡಿ ಮಾಡಿದೆ. ಸೊ ಇಲ್ಲೇ ಬೇಜಾರಾಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಕೆಲಸನಾದ್ರು ಸರಿ ಮಾಡುವ ಅಂಥೇಳಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆಗೋದು ಸಹಜ. ನನ್ನ ಮಕ್ಕಳನ್ನ ಇನ್ನೂ ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿಸಿ ಅವ್ರು ತಿಂಡಿ ತಿನ್ನಿಸಿ ಕಳ್ಸೋಕ್ಕೆ ಟೈಮ್ ಬೇಕೇ ಬೇಕು ಅಂಥೇಳಿ ಅವ್ರನ್ನ ಎಬ್ಸೋಕ್ಕೆ ಅಂತ ಹೋದೆ. ಟೈಮು ಅವರು 7 o'clock ಆಗಿತ್ತು. ಸೊ 7 o'clock ತುಂಬಾ ಬಿಸಿಲಿತ್ತು. ಸ್ವಲ್ಪ ಬಿಸಿಲನ್ನ ಕಾಯ್ಕೊಳ್ಳಿ, ಏಕೆಂದರೆ ಬಿಸಿಲಕ್ಕಾದಷ್ಟು ಒಳ್ಳೆಯದು, ವಿಟಮಿನ್ ಡಿ ಸಿಗುತ್ತೆ ಅಂತ. ಬಿಸಿಲು ಬೆಳಗ್ಗೆ ಟೈಮ್ ಈ ಥರ ಬಂದರೆ ನಾನು ಒಂದು 5-10 ನಿಮಿಷ ನಾನು ಅವ್ರನ್ನ ಬಿಸಿಲು ಕಾಯಿರಪ್ಪ ಅಂತೇಳಿ ಕಾಯಿಸ್ತಾ ಇರ್ತೀನಿ. ಸೊ ಇಲ್ಲಿ ನನ್ನ ಮಗ ಹಠ ಮಾಡೋಕ್ಕೆ ಶುರು ಮಾಡ್ದೆ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ಇದು ಒಂದು ಸ್ವಲ್ಪ ಬೇಜಾರಾಯಿತು. ಅವನು ಹೆಂಗೋ ಉಪಾಯ ಮಾಡಿ ಅದು ಇದು ಹೇಳಿ ಸರಿ ಅಂತೇಳಿ ರೆಡಿ ಮಾಡಿಸಿ ಕರ್ಕೊಂಡು ಬಂದು ತಿಂಡಿ ತಿನ್ನಿಸಿ ಕ್ಲಾಸಿಗೆ ಕಳ್ಸೋಕ್ಕೆ ರೆಡಿ ಆಯಿತು. ಮತ್ತು ಅದೇ ಹಾಡು ಅದೇನೇ ಹೇಳ್ತಾ ನಿಂತ್ಕೊಂಡ. ಸರಿಯಪ್ಪ ಅಂತ ಹೇಳಿ ಕರ್ಕೊಂಡೋದ್ವಿ. ಆಚೆ ಹೋಗ್ಬೇಕಾದ್ರೆ ದಸರಾಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ನೋಡಿದ್ರೆ ಖುಷಿ ಆಯಿತು. ಹಾಗೆ ಕ್ಲಾಸಿಗೆ ಬಿಟ್ಟು ಹಿಂಗೆ ಮೆಡಿಕಲಲ್ಲಿ ಸ್ವಲ್ಪ ಮಾತ್ರೆ ತೊಗೋಬೇಕಿತ್ತು, ಅದನ್ನು ತೊಗೊಂಡು ಮನೆಗೆ ಬಂದೆ. ಇನ್ನು ಮನೆಗೆ ಬಂದಮೇಲೆ ತುಂಬಾ ಕೆಲಸಗಳಿದ್ದೇ ಇರುತ್ತೆ. ಪುಳಿಯೋಗರೆ ಹಿಂಗಾಯ್ತಲ್ಲ ಅಂಥೇಳಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಕೆಲಸನಾದ್ರು ಮಾಡೋಣ. ಇವತ್ತು ರೊಟೀನ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿಕೊಂಡೆ. ಜೋಶನ್ನ ಕಡಿಮೆ ಮಾಡಿದೆ. ಸೊ ಕೆಲಸ ಎಲ್ಲ ಬೇಗ ಮುಗಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ಟೈಮ್ ಆಯಿತು, ಬ್ರೇಕ್ಫಾಸ್ಟ್ ಟೈಮು. ಸರಿ, ತಿಂಡಿ ತಿನ್ಕೊಳ್ಳೋಣ ಅಂಥೇಳಿ ಫ್ರೆಶ್ ಅಪ್ಗೆ ಅಂತ ಹೋಗ್ತಾಯಿದ್ದೀನಿ. That I could cough out my emotions in a healthy manner and just become the right person that actually matters. 2 ಸಲ ಮಾಡಿದ್ದೀನಿ ಪುಳಿಯೋಗರೆ. ಬೆಳಿಗ್ಗೆನೂ ತಿನ್ನಬೇಕು, ಮಧ್ಯಾಹ್ನನೂ ಇದನ್ನೇ ತಿನ್ನಬೇಕು, ಖಾಲಿ ಮಾಡಬೇಕಲ್ಲ ಅಂಥೇಳಿ ತಿಂತಾಯಿದ್ದೀನಿ. ಪುಳಿಯೋಗರೆ ನೋಡ್ರೆ ಚೆನ್ನಾಗಿದೆ. ಅಯ್ಯೋ, ನಾನೇ ಸರಿಯಾಗಿ ಟೇಸ್ಟ್ ಮಾಡಿಲ್ಲ. ಸರಿ, ಬಂದಮೇಲೆ ಮಕ್ಕಳಿಗೆ ಕೊಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಇನ್ನು ಸರಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಟೈಮ್ ನೋಡಿದ್ರೆ 10 ಗಂಟೆ ಆಗಿತ್ತು. ಕರೆಕ್ಟಾಗಿ ಪವರ್ ತೆಗ್ದ.
ಸೊ ಇನ್ನೇನು ಮಾಡೋಕ್ಕಾಗೋದು, ನನ್ನ ಮೊಬೈಲಲ್ಲಿ ಚಾರ್ಜು ಕೂಡ ಇರಲಿಲ್ಲ. ಬ್ಲಾಗ್ನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಇವತ್ತಂತೂ ನನ್ನ ಬ್ಲಾಗ್ ಫ್ಲಾಪ್. ಯಾಕೆಂದರೆ ದಸರಾ ಟೈಮು ಇರೋದ್ರಿಂದ ಕರೆಂಟ್ ಶೆಡ್ಯೂಲ್ ಅವಾಗವಾಗೆಲ್ಲ ಒನ್ ಡೇ ಪೂರ್ತಿ ತೆಗಿತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಈಸಿಯಾಗಿ ತೊಗೊಳ್ಳೋಣ. ನೆಕ್ಸ್ಟ್ ಬ್ಲಾಗ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಿಂತ ಮುಂದುವರೆದೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.